ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವಾರು ವರ್ಷಗಳು ಕೂಡ ಕಳೆದಿದ್ದರೂ ಕೂಡ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿರೋರು ಕಷ್ಟದಲ್ಲೇ ಇದ್ದಾರೆ, ಆಮೇಲೆ ಶ್ರೀಮಂತ ವರ್ಗದವರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆಗಳು ಇಂದಿಗೂ ಕೂಡ ತೀರಿಲ್ಲ ಅನ್ನುವಂಥ ಮಾತು ಅಕ್ಷರಶಃ ನಿಜ. ಆ ಮಾತಿಗೆ ಇವತ್ತು ಸಾಕ್ಷಿಯನ್ನು ನಾನು ತೋರಿಸ್ಬೇಕು ಅಂತೇಳಿ ಬಂದಿದ್ದೀನಿ. ನಾವಿವತ್ತು ಹರಿಹರ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ, ಬಾಳುಗೋಡು ಗ್ರಾಮದಲ್ಲಿ. ಇವತ್ತು ಇಲ್ಲಿ ಒಂದು ವಿಚಿತ್ರ ಅಂತಲೇ ಹೇಳ್ಬೋದು ನಾನು. ಸ್ಮಶಾನವೇ ಇಲ್ಲದಂತಹ ಗ್ರಾಮ. ಬಹುಶಃ ಇದು ರಾಜ್ಯದಲ್ಲಿ ನಂಬರ್ 1 ಇರ್ಬೋದು, ಸ್ಮಶಾನವೇ ಇಲ್ಲದಂತಹ ಒಂದು ಗ್ರಾಮ. ಕೇವಲ 3 ಸೆಂಟ್ಸ್ ಜಾಗದಲ್ಲಿ ಮಹಿಳೆಯೊಬ್ಬರನ್ನು ಅಂತ್ಯಕ್ರಿಯೆ ಮಾಡಲಾಗಿದೆ. ಹಾಗಾಗಿ ನನಗೆ ವಿಚಿತ್ರ ಅನಿಸಿತು, ಈ ಗ್ರಾಮಕ್ಕೆ ಸ್ಮಶಾನ ಇಲ್ಲ ಅಂತ ಅಂದಮೇಲೆ ಅವ್ರು ಹೇಗೆ ಒಂದು ಯಾವುದೋ ಒಂದು ನ್ಯಾಚುರಲ್ ಆಗಿ ಅಥವಾ ಹೇಗೋ ಒಂದು ಅಸುನೀಗಿದಂತಹ ಸಂದರ್ಭದಲ್ಲಿ ಅವರನ್ನು ಒಂದು ಮರ್ಯಾದೆಯಿಂದ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಪ್ರಾಣಿಗಳು ಸತ್ತಾಗ ಕೂಡ ನಾವು ಅದನ್ನು ಮಾಡೇ ಮಾಡ್ತೀವಿ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈ ಗ್ರಾಮಕ್ಕೆ ಶಾಪವೋ ವರವೋ, ಇದು ಶಾಪವೇ, ಯಾವ ಕಾರಣಕ್ಕೂ ವರ ಅಲ್ಲ. ಈ ಶಾಪದ ನಿಟ್ಟು ಹೇಗಿದೆ ಅಂತ ಹೇಳಿದರೆ, ಇಡೀ ಗ್ರಾಮಕ್ಕೆ ಒಂದು ಸ್ಮಶಾನ ಇಲ್ಲ. ಸರ್ಕಾರಿ ದಾಖಲೆಗಳ ಪ್ರಕಾರ 12 ಎಕರೆಯಷ್ಟು ಜಾಗ ಇದೆಯಂತೆ. ಆದರೆ ಆ ಜಾಗವನ್ನು ಅದರಲ್ಲೊಂದು 50 ಸೆಂಟ್ ಆದರೂ ಕೊಟ್ಟರೆ ಇವರಿಗೆ ಒಂದು ಸ್ಮಶಾನ ಆದರೂ ಈ ಗ್ರಾಮಕ್ಕೆ ಆಗ್ತಾಯಿತ್ತು. ಇವತ್ತು ಅದರ ಪರಿಸ್ಥಿತಿಲಿಲ್ಲ. ಹಾಗಾಗಿ ಆ 3 ಸೆಂಟ್ಸಲ್ಲಿ ಇವತ್ತೊಂದು ಅಂತ್ಯಕ್ರಿಯೆ ಮಾಡಿದಂಥ ಒಂದು ಜಾಗನ ನಾನು ತೋರಿಸ್ಬಿಡ್ತೀನಿ. ಬನ್ನಿ ಹೋಗೋಣ. ಎಲ್ಲ ಒಂದು ರಾಜಕಾರಣಕ್ಕೆ ಬರುವಾಗ, ಓಟು ತಗೊಳ್ಳಿಕ್ಕೆ ಬರುವಾಗ ಒಂದು ಮಾತು ಬರ್ತದೆ ಅಂತ ಹೇಳಿದರೆ, ನಮ್ಮ ನಡಿಗೆ ಮನೆಯ ಕಡೆಗೆ ಈ ಥರದ್ದೆಲ್ಲ ಬರ್ತದೆ. ಅಂದರೆ ನೋಡಿ, ಇಂತಹ ಒಂದು ಬುದ್ಧಿವಂತಿಕೆ ಪ್ರದರ್ಶನ. ಇಲ್ಲಿಂದ ಅಲ್ಲಿವರೆಗೆ ಕಾಂಕ್ರೀಟ್ ಎಂಟ್ರೆನ್ಸ್, ಆಮೇಲೆ ಅಲ್ಲಿಂದ ನಂತರ ಮಣ್ಣು ರೋಡ್ ಅಲ್ಲ, ಗೊತ್ತೇ ಆಗಲಿಕ್ಕಿಲ್ಲ. ಬಂದವರಿಗೆ ಫಸ್ಟ್ ಕಾಣೋದು ಕಾಂಕ್ರೀಟು, ಸೂಪರ್ ಅಲ್ಲ ಅಂತೇಳಿ. ಅಲ್ಲಿ ಹೋದರೆ ಗೊತ್ತಾಗ್ತದೆ. ನೋಡಿ, ನಾವೀಗ ಬಂದಿದ್ದೇವೆ 3 ಸೆನ್ಸಿನ ಒಂದು ಜಾಗ, ಒಂದು ಮನೆ ಇದೆ ನೋಡಿ. ಇಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ. ಈಗ ನಾವು ಈ ಮನೆಯವರನ್ನು ಕೇಳಬೇಕು ಯಾವ ಥರದ ಪರಿಸ್ಥಿತಿಯನ್ನು ಅವರು ಅನುಭವಿಸಿದ್ದಾರೆ ಅಂತೇಳಿ. ಕ್ರಿಯಾದಿಗಳನ್ನೆಲ್ಲ ಮಾಡಿದ ಸ್ಥಳವನ್ನು ನೀವು ಕಾಣ್ಬೋದು. ಎಳನೀರೆಲ್ಲ ಇಟ್ಟು ಅವ್ರ ಮನೆಯವ್ರನ್ನ ಕೇಳುವ ನಾವು. ಏರು ತೀರ್ಪೋಯ್ನೆಂದು ಅಮ್ಮ ಎಷ್ಟು ವರ್ಷ ಆತಿತ್ತನರಿಗೆ? ಅಜ್ಪ ವರ್ಷ ಆತಿತ್ತನ ತೀರ್ಪೋನ ಎತ್ತು ಸೆನ್ಸ್ ಜಾಗ ಉಂಟು? 3 ಸೆನ್ಸ್ ಜಾಗ ಉಂಟು. 3 ಸೆನ್ಸ್ ಜಾಗ. 3 ಸೆನ್ಸ್ ಜಾಗ ಇಟ್ಟು ಅಂತ್ಯಕ್ರಿಯೆ ಮಲ್ತನ. ಸಾಮಾನ್ಯ ಅವತ್ತು ಇಲ್ಲದ ಕೈತಲ್ಲ ಏರ್ಲ ಮಲ್ಪುಜೇರು ಅವು ಪಂಟ ಎಂಕ್ಲ ಅಮ್ಮ ಡೆತ್ ಆತ ಅನಾಗ ಓಲು ಸುಡುಪನ ದುಂಬು ಪೂರ ಅಂಚಿಗೂ ದೆತ ಪೋಪೇತ ಅಂಚಿಗೆ ಫಾರೆಸ್ಟ್ ಸುಡುಪೇತ ಅಂಚೆ ಈ ಸರ್ತಿ ಅಂಚನೆ ಅನಗ ಓಲು ಸುಡುಪನ ಅಂದ ಅಂಚೆ ಕೇಂತ ಅನಗ ಫಾರೆಸ್ಟ್ ತಗ್ಲು ಬಂದಿರು ಫಾರೆಸ್ಟ್ ಬುಡ್ಪೂಜ ಅಂದ್ ಆ ಮೂಲ ಬುಕ್ ಒಂಜಿ ಪಂಚಾಯತ್ ಮೆಂಬರ್ ಉಲ್ಲೇರ ಆರ್ಟ ಪುರಕ್ಕೆ ಅಂತನಾಗ ಆರ್ಲ ಅವ ಆಪುಜೋಡ ಅಂದ್ ಅವ್ ಪಂಚಾಯತ್ ಅಗ್ಲು ಬೋರ್ಚಿ ಆಪುಜಿನ ಪಂಡೇರ ತ ಬುಕ್ಕ ಓಲೋಲು ಕೆಲವು ತಗ್ಲು ಊರು ತಗ್ಲಿ ಮುಲ್ಪದಾಗ್ಲಿ ಪಂಡೇರು ನಮ್ಮ ಪಂಟ ಬಾಡಿನ ದೀರ್ತು ಪಂಚಾಯತ್ ಪ್ರತಿಭಟನೆ ಮಾನ್ಪುಕ ಅಂಚ ಮಾನ್ಪುಕ ಪಂಟ ಓಲಾಂಡ್ಲಿ ಇತ್ತದ ಇಡತ ಮುಲ್ಪ ಓಲ್ಲ ಜಾಗ ಇಜ್ಜಾತ ಅಂದ್ ಬುಕ್ಕ ಎನ್ನ ಅಮ್ಮ ತ ಎಂಕಾತು ಮನ್ಸು ಸರಿ ಐಜಿ ಬುಕ್ ಏನು ಪಂಡ ಈತಿ ಜಾಗ ಉಂಡತ ಮೂಲೆ ಸುಡ್ಕ ನಾನು ಪುರ ಬೊಡ್ಚಿಂದು ಅಂಚಾತು ಬುಕ್ಕ ಮೂಲೆ ಸುಡ್ನ ಈ ಜನ ಅನಿವಾರ್ಯವಾತು ಎಂಕ್ಲ ಮೂಲು ಸುಡೋಡ ಅಂಡ್ ಅನಿವಾರ್ಯ ಅಂದೆ ಇತ ಇರ್ನ ಅಮ್ಮ ತೀರು ಪಂಡರ ಇರಿಗೆ ಮಸ್ತ್ ಬೇಜಾರು ಇಪ್ಪುಣ ಆ ಸನ್ನಿವೇಶ ಒಂಜಿ ಜಾಗಗೋಸ್ಕರ ನಿಕ್ಲ ಆತಕ್ಕೆ ಬೆಗ್ಗು ಮಲ್ಪುನ ಅವಶ್ಯಕತೆ ಇರೆಗ್ ಬೈದನತ. ಈ ಸಂದರ್ಭ ನಿಕ್ಲ ಊರುಡು ತುಲ ಏತೋ ಜನ ಉಳ್ಳೇರು ಮಾಂತೆರಗಲ ಅಣ್ಣೆ ಮೆಗಿ ಅಪ್ಪ ಅಮ್ಮ ಮಾಂತೆರ್ಲ ಇಪ್ಪರು ಮಾಂತೆರ್ಲ ಇತ್ತು ಬಂಗಡು ಜಾಗೆ ನಟ್ಟೊಂದು ಕೇನಡ ಒಂಜಿ ಜಾಗೆ ಕೊರ್ಲೆ ಒಂಜಿ ದಿಯರ ಜಾಗೆ ಕೊರ್ಲೆ ಅಂತ ಕೇನಡ ನಿಕ್ಲಿ ಇತ್ತನ ಜಾಗೆ ಇಡು 3 ಸೆನ್ಸ್ ಇಟ್ಟು ಪೂರ ಮಲ್ತಂಡ ಅವು ಎಂಚ ನಿಕ್ಲಿಗೆ ಮನಸ್ಸು ಸಮಾಧಾನ ಅನಿಸುಂಡ ಇರಿ ಇಜ್ಜಿ ಸರ್ ಸಮಾಧಾನನೇ ಅನ್ಸೋಜಿ ಅಂಚ ತರ ಇತ್ತೆ ಒಂದು ಆಯ್ನ ಬುಕ್ಕ ಎಂಕ್ಲನೆ ಒಂಜಿ ನಿರ್ಧಾರ ಮಾಲ್ತನಮ್ಮ ಅಂತ ಸೇರು ಅಂತ ಎಂಕ್ಲ ನಾನು ದುಂಬುಗೇರನ್ಲ ಡೆತ್ತ ಅಂತ ಒಂದೇ ಸಮಸ್ಯೆ ಎಂಕ್ಲಿಗೆ ಚೂರು ಜಾಗ ಉಂಡು ಆ ಇಲ್ಲ ತಗ್ಲಿಗೆ ಆತೆ ಉಳ್ಳ ಇಲ್ಲು ಮಾತ್ರ ಒಂಜಿ ಆಗ್ಲು ಪೂರ ಡೆತ್ತ ಅಂತ ಓಲ್ ನಾನು ಆಗ್ಲೇನು ಸುಡ್ಪುನ ಅಂತ ಬುಕ್ಕ ಇಂಚ ಒಂದು ಮಂತನ ಎಂಕ್ಲ ಓಟೆ ಬಹಿಷ್ಕಾರ ಮಂತ ಪಂಟ ಎಂಕ್ಲಿಗೆ ಓವ್ಲ ಇಜ್ಜಿ ಹಕ್ಕು ಪತ್ರ ಇಜ್ಜಿ
ಬೊಕ್ಕ ವಾ ಸೌಲಭ್ಯ ಎಲ್ಲ ಇಜ್ಜೆ ಎಂಕ್ಲೆಗ್ ಈ ಇಲ್ಲೆಗ ಹಕ್ಕುಪತ್ರ ಐತಿ ಹಾ ಎಂಕ್ಲ ಒಂಜಿ ಬತ್ತು ಎಂಕ್ಲ ಕುಲ್ಲುತ್ತು 45 ವರ್ಷ ಅಂಡ್ 45 ವರ್ಷ ಅಂಡ್ ಈತ್ನಡ ದಾಯ್ತಲ್ಲ ಹಕ್ಕು ಪತ್ರ ಒಂದೊಂದು ದಾಯ್ತಲ್ಲ ಇಜ್ಜೆ ಎಂಕ್ಲೆಗ್ ಮುರಾಣಿ ಒಂದು ಆಗಸ್ಟ್ 20 ತಾರೀಕು ತಾನಿ ನಮ್ಮ ಡೆತ್ ಆಯ್ನ ಆಗ್ಲ ಫೋಟೋ ಒಂದು ಎಂಕ್ಲ ಮುಗ್ಲೇನೆ ಮುಲ್ಪ ಎಂಕ್ಲ ಜಾಗಡೆ ಪಂಟ ಸುಡ್ನ ಸ್ಮಶಾನ ತಿಕ್ಕಿಜಿ ಪಂಟ್ ಬುಕ್ಕ ಒಂದು ಇತ್ತದಾಯ್ತ ಆಗ್ಲು ಪಂಚಾಯತ್ ತಗ್ಲು ಒಂದು ಪಿಡಿಒ ಪಂಡು ಅಂತುಲ್ಲೇರ ಅವು ತಾಲೂಕು ಪಂಚಾಯತ್ ಜಾಗ ಒಂದು ಎಂಕ್ಲೈತೆ ಕುಲ್ಲುತೈತೆ 45 ವರ್ಷ ಅಂಡ್ ಇತ್ತೆ ಒಂದು ಪಂಡೊಂತುಲ್ಲೇರು ಇತ್ತೆ ಪಂಡೊಂತುಲ್ಲೇರು ಒಂದು ತಾಲೂಕು ಪಂಚಾಯತ್ಗೆ ಕಾಯ್ದಿರ್ ಸೈನ ಜಾಗ ಅಂದು ಪಂಡೊಂತುಲ್ಲೇರು ಅಂಚ 94 ಕೊರ್ನವುಲ ಅವುಲ ಆಪುಜಿಂದು ಪಂಡತ್ತು ಬತ್ತುಂಡು ಪಂಟ ಏನು ಸಪ್ರೇಟ್ ಆತು ಪೋದು ಕೊರ್ತಿತ್ತೆ ಒಂದು ಮುಗ್ಲು ತಹಶೀಲ್ದಾರ್ನಗ್ಲ ಒಂಜಿ ಕ್ಯಾಂಪ್ಡ್ ಪೋತು ಕೊರ್ದಿತ್ತೆ ಮರ್ಕಂಜಟ ಐನಿಟ್ ಐಟೆಂಗ್ ಕಲ್ಪಡ್ದು ಸುಳ್ಯಾರ್ತ ಲೆಟ್ರ್ ಬತ್ತಿತ್ತುಂಡು ಒಂದು ಐಕ್ 94 ಕೊರಿಯರ್ ಆಪುಜಿನ್ ಬಂತು ಐಡ್ದುಕ್ಕ ಓವುಲ ಎಂಕ್ಲೆಗ್ ಸೌಲಭ್ಯ ದಾಯ್ತಲ್ಲ ಇಜ್ಜಿದ ಆಯ್ತ ಪತ್ ಹಳೆ ಮನೆ ರಿಪೇರಿಗೆ ಕೆಂಟ್ಲ ಪನ್ಪೇರು ವಾಪಸ್ ಹೊಸತ ತಿಲ್ ಕಟ್ಟ್ಯಾರ ಅರ್ಜಿ ಕೊರ್ನಾಗಲ್ಲ ಪನ್ಪೇರು RTC ಬೋರ್ಡು ಎಂಕ್ಲೆಗ್ RTC ಮುಲ್ಪ ಏರೆಗ್ಲ ಇಜ್ಜಿ ಆಯ್ತವಲ ತಾಲೂಕು ಪಂಚಾಯತ್ ಟ್ಯಾಂಕ್ ಉಂಡಲ್ಲ ಆಯ್ತವಲ ದಾಲೆ ಜವೆ ಒಂದು ಗಂಗಾ ಜಲ ತವಲ ಅಲ್ಲಿ ಪಾಡೊಂದು ಪೋತೇರು ಎಂಕ್ಲೆಗ್ ಐತ ನೀರು ಪುರ ದಾಯ್ತಲ್ಲ ಬರುವಂತಿಜ್ಜಿ ಎಂಕ್ಲೆಗ್ ಒಂದು ರೋಟರಿ ತಗ್ಲು ಮಲ್ತು ಕೊರ್ನ ಕಾಡಿರ್ತು ಬರ್ಪುನ ನೀರು ತವ ಮಾತ್ರ ವ್ಯವಸ್ಥೆ ಇಲ್ಲ ಅವ ಹಾಳಂಟ ಮುಗ್ಲೆ ಪೂರ ಪೋತು ಅಂಜನಗ್ಲೆ ಪೋತು ರಿಪೇರಿ ಮಲ್ತೊಂಬರ್ಪೇರು ನೀರು ಬಿಡೋ ಬರ್ಪೇರು ಇದು ನಾ ರವೀಂದ್ರ ಇದು ಕರೆಂಟ್ ಒಂದು ವ್ಯವಸ್ಥೆಗೆ ಹೇಳಿ ಸಾಕಾಟು ಗ್ರಾಮ ಪಂಚಾಯತಿ ನಾವಕ್ಕೆ ಹೇಳಿ ಇನ್ನು ನಾವಿನ್ನು ಹೇಳಿಕ್ಕಿಲ್ಲ ಯಾಕಂದ್ರೆ ನಾವು ಅದು ಬಿದ್ದು ಹೋದ ಮೇಲೆ ಅವಕ್ಕೆ ಬರೋಕಷ್ಟು ಮನೆ ಹೋದೆ ಅವಕ್ಕೆ ಹೇಳಿ ಸಾಕಾಟು ಗ್ರಾಮ ಪಂಚಾಯತಿ ಯಾರೇ ಆಗಿರಲಿ ಅವ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ MLA ಆಗಿರಲಿ ಅವ ಯಾರೇ ಆಗಿರಲಿ ಬಂದು ಒಮ್ಮೆ ಒಂದು ಜಸ್ಟ್ ನೋಡ್ಬೋದಿತ್ತಲ್ಲ ಯಾಕೆ ನೋಡಿಕಾಗಲಿ ಅವಕ್ಕೆ ನಾವೇ ಬಂದು ಅವಕ್ಕೆ ಎಲ್ಲ ಅಲ್ಲಿ ಕೊಟ್ಟಾಗ ನಾವು ಹೇಳುವ ನಿಮ್ಮ RTC ಕೊಡೋಕು RTC ಕೊಡೋಕು ಎಲ್ಲಿಂದ RTC ಕೊಡ್ತೀವೋ RTC ಯಾವುದು ಕೊಡೋದ ಮೇಲೆ ನಾವು ಎಂತಕ್ಕೆ ಓಟು ಕೊಡೋಕು ನಾನು ಕೇಳ್ತಿದ್ದೇನೆ ಓಟು ಅಂತ ಹೇಳಿದ್ರೆ ಯಾವ ಪ್ರಯೋಜನ ಯಾರು ನಿಂತಾಳಂತೇಳಿ ಓಟಿಗೆ ಕೇಳೋಕೆ ಬಂದಾಕ ಹೇಳಕ್ಕೆ ನಾವು ಮಾತಾಡ್ದೇ ನಿಷ್ಠುರ ಅವೆಲ್ಲ ಒಂದಾದವೆ ಯಾಕೆ ಹಿಂದೆ ಯಾಕೆ ಇದು ಯಾವ ಪ್ರಯೋಜನಕ್ಕೆ ಬೇಕಾಗಿ ನಾವು ಓಟು ಕೊಡೋಕು ಯಾವುದೇ ಪಕ್ಷ ಇರಲಿ ನಾವು ಪಕ್ಷಕ್ಕೆ ದೂರದಲ್ಲ ಯಾವುದೇ ಪಕ್ಷ ಆಗಿರಲಿ ಅವ್ರು ಬಂದು ಜಸ್ಟ್ ನೋಡ್ಬೋದಿತ್ತಲ್ಲ ಯಾಕೆ ನೋಡ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಚೀನಪ್ಪ ಉಂಡದು ಇಂಕಲಿ ಪುನೇಟಿ ಮಸಣ ಜಾಗೆ ಒಂಜಿ ಆವೋಡಿ ಇಂಕಲೈತೆ ಮೂಲು ಪಣಿಮಣಿ ಜಾಗೆ ಪುನ ಬುಕ್ಕ ಕರೆಂಟು ತವ ನೀರು ಅರ್ಜಿ ಕೊಡ್ತೇನೆ ಪಂಚಾಯತಿಗೆ ಅವು ದಾಯ್ತಂದೆಲ್ಲ ಬಂಡಿಜೀರು ಕೆಲವು ತಗಲಿ ಕಾರ್ಡ್ ಇಜ್ಜಿ ಅಲ್ಲ ಮಾಲ್ತು ಕೊರ್ಪುಜೀರು ಬುಕ್ಕ ಪಂಚಾಯತ್ ಟ್ಯಾಂಕ್ ಉಂಡು ಅಟ್ಟು ಒಂಜಿ 10 ಪೈಸೆ ನೀರು ಪರ್ನಾಗ್ಲಿ ಏರ್ಲಜ್ಜಿ 10 ಪೈಸೆ ನೀರ್ಲ ನೀರಿನ ಕರ ಅಂದ್ ಮಾಡ್ಪೇರು ಅಲ್ಲಿ ಬಿಲ್ ಮಾಡ್ಪೇರು ಎಂಕಲ್ಲ ನೀರು ಬರ್ಪುಜ ತೆರಿಗೆ ಮಾಡ್ಪೇರು ಅಲ್ಲಿ ಬುಕ್ಕ ಒಂಜಿ ಕೆಲಸ ಪೋತ ಅಲ್ಲಿ ಇಂಕಲ್ ಇಂಚಿನ ಬೋರ್ಡು ಪಂಟ ಬೇರೆ ತಟ್ಟದು ಕಡ ಕೊಡ್ಪೇರು ಎಲ್ಲ ಮಾಲ್ತು ಕೊಡ್ತೇವೆ 4 ದಿನ ಕಾರ್ಯಕ್ರಮ ಮಾಲ್ತು ಕೊಡ್ತೇನೆ ಬೇರೆ ತಟ್ಟದ ಆತಿ ವಿಷಯ ಆತಿ ಗೊತ್ತಾಯ್ತು ಅಂಕಲ್ ಎಂಕಲೆ ಗೊತ್ತಿದ್ದಿ ಒಂಜಿ ಅವು 90 ವರ್ಷದೇನು ಉಂಡತ ಅಲ್ಲಿ ಪೋತಿಗೆ ಎನ್ನಾಗ ಇಂಚಿನ ಜಾಗೆ ಬೋಲಿಂದ ಆಗ್ಲು ಪಂಪುಜೀರು ಉದ್ಯೋಗ ಖಾತ್ರಿ ಅವಂತುಂಡು ಐಕರ್ಜಿ ವರ್ನಾಗ ಇನ್ನಲ್ಲ ದೇತೊಂಜೀರು ಮಲ್ಲ ನಾನು ಹೂವು ಮಂತ ಬೋಡು ನಮ್ಮ ಇಲ್ಲದ ಇಲ್ಲೇ ಸರಿ ಇಜ್ಜಿ ಜಾಗೇನಿದ್ದಿ ನಂಗೆ ಗದಮ ಮಲ್ಪ ಆಯ್ತೀನಿ ಅಪ್ಪನ ಎಲ್ಲ ಮಾಲ್ತು ಕೊರ್ಪುಜೀರು ನಂಗೆ ಕದಾಯಿಗೆ ಪಂಚಾಯತ್ ನಂಗೆ ಅವು ಇದ್ದಂಡೆ ನೆಡ್ಡೆ ಅದ ಜನ ಕುಳೆಗಿದ್ದೆ ಅಂದ್ರೆ ನಮ್ಗೆ ಅದಾಯ್ತು ಇತ್ತು ನಮ್ಮ ಅವು ಇತ್ತಿನ ಬಡವರೇ ಗತ್ತ ಮಲ್ಲಾಗ್ಲಿ ಇಲ್ಲ ಉಂಡು ಓಟು ಬರ್ಪುನು ಓಟು ಒಂದು ಹೋಟೆಲ್ ಪೂರ ಪನ್ನಾಗ ಇರ್ಲ ಬೋರ್ಡ್ ಪಾಡ್ತಾರ ಇಲ್ಲ ಬೋರ್ಡ್ ಬಾತೆ ಪಾಡ್ತಾರ ಮತ್ತಕ್ಕಾಗಿ ಮನೆಗೆ ಬರಬೇಡಿಂದ ಪಾಡ್ತಾರ ಅವು ದಾಯಿ ಹೊಂಟ ಬೋಡ್ತಿ ಬರ್ಪುನ ಹೊಡ್ತಿ ದಾಯ್ತಿ ಬಡತ್ ಏರು ಗೆಲ್ತಿಲ್ಲ ನಂಗೆ ಮಾತು ಕೊರ್ಪುಜೀರು ಹತ್ತು ಗ್ರಾಮ ಅಂತ ಮಾತ್ರ ಹತ್ತದೆ ಬುಕ್ಕ ವ್ಯವಸ್ಥೆ ಇಲ್ದಲ್ಲ ಇಜ್ಜೊಂದು ಮುಳು ಆತಿ ಗ್ರಾಮ ಒಂಜಿ ಉಂಡು ಬುದರ್ ಗ್ರಾಮ ಒಂದು ಒಂಜಿ ಉಂಡಾತಿ ಬಾಳ್ಗೋಡು ಗ್ರಾಮ ಹರಿಹರ ಪಂಚಾಯತ್ ಆತಿ ಬುಕ್ಕ ನಂಗೆ ಸೌಲಭ್ಯದ ಅಲೈತಿ ಎಲ್ಲ ಟ್ಯಾಂಕಿ ಕಟ್ತಾ ಇರ್ತುಂಡೆ ದೊಣ್ಣ ನೀರು ಐಟು ಪತ್ತುಂಡು ಆಂಟಲ ಐಟು ಒಂಜಿ ಈ ತ್ರಾಸು ಏರ್ಲ ಈ ಒಂಜಿ 10 ಪೈಸೆ ನೀರು ಬರ್ನಾಗಲಿ ಇಜ್ಜಿ ಕೇಳಲಿ ಮುಳು ಮಾಂತ ಜನ ಕೊಡ್ಲ ಮಾಂತ ಇಲ್ಲುಂಡು ಮುಳಿ ಸುತ್ತಮುತ್ತ ಮಾಂತ ಇಕ್ಲ ಪೈಪ್ ಪಾಡ್ತೀರು ಮೂಜಿ ಸರ್ತಿ ಪೈಪ್ ಪಾಡ್ತು ಕೊಡ್ತೀರು ಇಕ್ಲೇ ನೀರಿಚ್ಚಿ ಓಕೆ ಎಲ್ಲ ನೀರ್ತ ಬಿಲ್ಲು ಪೂರದೈತೆ ಪೇರು ಬಿಲ್ ಪೂರದೈತೆ ಬರ ಬುಕ್ಕ ಕಾರ್ಡ್ಗೆ ಮನೆ ತೆರಿಗೆಗೆ ಇಲ್ಲಡೆ ಬರ್ಪೇರು ಅವು ಇಲ್ಲಡೆ ಬರ್ಪೇರು ಇದೇನು ಸೊಸೈಟಿ ಉಳ್ಳು ಪೇರು ಬಿಲ್ಲು ನೀರ ಮನೆ ತಿರುವಾಯ್ತು ಅವೇ ಕೆಲಸ ನಮ್ಮದಾಯ್ತೆಲ್ಲ ಬಂಟ ಲಾಗಿಡೆ ಬಾತಿರು ಹೌದು 2 ದಿನ ಒಂಜಿ ವಾರ ಕರೆಡು ಮುಖಬಲ್ಲ ಅಂತ ಅಂಚದ ಅಷ್ಟೇ ಅಂಚ ಊರುಡು ಈರೊಂಜಿ ಸ್ಟ್ರಾಂಗ್ ಉಳ್ಳರು ಸ್ಟ್ರಾಂಗ್ ಬೋಡಿ ನಮ್ಮ ಅವು ಖಂಡದ ಬಾತಿರು ಮತ್ತ ಇದೆಲ್ಲ ನಮ್ಮ ಬಾತಿರುವ ಇವತ್ತು ಇದೊಂದು ಬೋರ್ಡ್ ಕಾಣ್ತಾ ಇದೆ. ಇದು ಸುಳ್ಯ ತಾಲೂಕಿನ
ಬಾಳುಗೋಡು ಗ್ರಾಮದ ಬೆಟ್ಟುಮಕ್ಕಿ, ಘೋರ್ತಿಲ, ಪನ್ನೆ, ಮಿತ್ತಡ್ಕ, ಪುಣೇರಿ ಸ್ಥಳಗಳಲ್ಲಿ ಸುಮಾರು 50 ವರ್ಷಗಳಿಂದ ಇರುವಂಥ ಜನ ಮತದಾನ ಬಹಿಷ್ಕಾರವನ್ನು ಮಾಡ್ತಾ ಇದ್ದಾರೆ. ಚುನಾವಣೆಯನ್ನು ನಾವು ಬಹಿಷ್ಕರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಮತಕ್ಕಾಗಿ ನಮ್ಮ ಮನೆಗೆ ಬರಬೇಡಿ ಅನ್ನುವಂತಹ ಮಾತನ್ನು ಇಲ್ಲಿಯ ಜನರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮತದಾನವನ್ನು ಪಡಿಲಿಕ್ಕೆ ಬರುವವರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಹಾಗೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ನೀವು ಮತಕ್ಕಾಗಿ ನಮ್ಮ ಮನೆಗೆ ಬರಬೇಡಿ ಅನ್ನುವಂತಹ ಬೋರ್ಡನ್ನು ಪ್ರತಿ ಮನೆಯವರು ಇಲ್ಲಿಯ ಏನು ಈ ಬೆಟ್ಟುಮಕ್ಕಿ, ಘೋರ್ತಿಲ, ಪನ್ನೆ, ಮಿತ್ತಡ್ಕ, ಪುಣೇರಿ ಗ್ರಾಮಸ್ಥರು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಅವರ ಸಮಸ್ಯೆಯನ್ನು ಹೇಳ್ಕೊಡ್ಬೇಕು ಅಂಥೇಳಿ ಮೂಲ ಅಗತ್ಯವಾಗಿ ಬೇಕಿದ್ದದು ಮತ್ತು 90 ವಾರ್ಡ್ಸ್ಗೆ ನಾವು 2014-15ರಲ್ಲಿ ಮನವಿ ಮಾಡಿದ್ವಿ. ಹಕ್ಕುಪತ್ರ ಇನ್ನೂ ಸಿಕ್ಕಲಿಲ್ಲ. ಇನ್ನೂ ಸಿಕ್ಕಲಿಲ್ಲ, ಅಂದರೆ ಕಡತ ವಿಲೇವಾರಿ ಆಗಲೇ ಇಲ್ಲ ಇದುವರೆಗೂ. ಯಾಕೆ ವಿಲೇವಾರಿ ಆಗಲಿಲ್ಲ ನಿಮ್ಮ ಕಡೆ? ಏನಾದರೂ ಕಾರಣ ಕೊಡ್ತಾರೆ ಹೇಳಿದರೆ. ಏನು ಕಾರಣ ಕೊಟ್ಟರು ನಿಮಗೆ? ಅದು ಕೆಲವು ಗೊಫಾರು ಜೋನ್ ಅಂತ ಬರುತ್ತೆ, ಅರಣ್ಯ ಅಂತ ಹಾಗೆ ಹೇಳ್ತಾರೆ. ಮತ್ತು ಮಾರ್ಗದರ್ಶನವೂ ಸಿಕ್ಕಿಲ್ಲ, ಅದಕ್ಕೆ ಪರಿಹಾರವೂ ಸಿಕ್ಕಿಲ್ಲ ಇದುವರೆಗೂ. ಯಾರನ್ನೆಲ್ಲ ಭೇಟಿಯಾದ್ರಿ ಹೋಗಿ? ಈಗ ನಾವು DC ಅವರಿಗೆ ಮನವಿ ಮಾಡಿದ್ದೀವಿ ಒಂದು, ಮತ್ತೊಂದು ಪುತ್ತೂರು ಸಹಾಯಕ ಕಮಿಷನರ್ ಅವರಿಗೆ ಮಾಡಿದ್ದೀವಿ, ತಹಸೀಲ್ದಾರ್ ಅವ್ರಿಗೆ ಮಾಡಿದ್ದೀವಿ. ಸುಳ್ಳೆ ತಹಸೀಲ್ದಾರ್? ಹೌದು, ಸುಳ್ಳೆ ತಹಸೀಲ್ದಾರ್ ಹೌದು. ಮತ್ತು ನಮ್ಮ ಪಂಚಾಯತ್ಗೂ ಮನವಿ ಕೊಟ್ಟಿದ್ದೀವಿ. ಎನ್ನ ಪುದರ್ ರಾಧಿಕಾ ಶೇಷಪ್ಪ ಗೌಡ್ರ ಮಗಲ್ ಎಂಕಲ ಬತ್ತಿತ್ತು 40 ವರ್ಷ ಅಂಡ್ ಈ 40 ವರ್ಷ ಒಟ್ಲ ಎಂಕಲಿಗೆ ರೆಕಾರ್ಡ್ ಒಂದು ಆಲ ಇಜ್ಜಿ ಅಮ್ಮ ಇಪ್ಪನಾಗ ಅರ್ಜಿ ಪೂರ ಕೊಡ್ತಿತ್ತ. ಅರ್ಜಿ ಕೊರ್ನೆಗ್ಲ ಎಂಕಲಿಗೆ ದಾಯ್ತ ಅಂದ್ರೆ ಉತ್ತರ ಕೊಡ್ಜಾರ ಮಂತು ಕೊರ್ಪ ಮಂಡತೆ ಎಂದು ಮಂತೀರು. ಎಂಕಲ ಒಂಜಿ ಯಾನ ಒಂಜಿ ಸಾಮಾನ್ಯ ಪಂಚಾಯತಿಗೆ ಒಂಜಿ ಅರ್ಜಿ ಕೊಡ್ತಿತ್ತೆ ಎನ್ನ ಪುದಾಟ ಒಂಜಿಂದ ಅವಡುಂದ ಇನ್ನಿಲ್ಲ ಎಂಕ್ ಮಂತು ಕೊರ್ಜಾರ ಲಾಸ್ಟ್ಗೆ ಮಂತು ಕೊರ್ಪ ಮಂಡತೆ ಎಂದು ಮಂತೀರು. ಈಗ ಒಬ್ರು ದತ್ತಾದ್ರೂ ಕೂಡ ನಾವು 3 ಸೆನ್ಸಲ್ಲೆಲ್ಲ ಎಂತ ಮಾಡೋದು? 3 ಸೆನ್ಸಲ್ಲಿ ಕೂಡ ಹೌದು, ನಮಗೆ ಇರೋದು 3 ಸೆನ್ಸು. ಈಗ ಅಕಸ್ಮಾತ್ ನಮ್ಮ ಇದರಲ್ಲಿ ಯಾರಾದರೂ ಒಬ್ಬ ದತ್ತಾದ್ರು ನಾವು ಅದನ್ನ ಎಲ್ಲಿ ಇಡೋದು? ನಮಗೆ ಮೈನಾಗಿ ಮಶಾನ ಇಲ್ಲ, ಯಾವುದೂ ಇಲ್ಲ. ಎನ್ನ ಪುದಾರ್ ರತ್ನರೈ ನಡದು ಏನು ಈ ಊರಿಗೆ ಬರ್ತದೆ 32 ವರ್ಷ ಆಂಡು ಅಂಡ 32 ವರ್ಷ ಆಂಡಲ್ಲ ಎಂಕ್ಲಿಗೆ ಒಂಜಿ ಇಲ್ಲಿ ಎಂಕ್ಲೋನೆ ಕಟ್ಟೊಂತ ಅತ್ತಂತೆ ದುಮ್ಮ ಮದೆ ಪುದೆಯಲ್ಲಿ ಹಿಡಿತು ಇತ್ತೆ ಪ್ಲಾಸ್ಟಿಕ್ ಬಾಡ್ದು ಕಟ್ಟೊಂತುಳ್ಳ ಅಂಡಲ್ಲ ಎಂಕ್ಲೋನೆ ಕಟ್ಟೊಂತ ಅತ್ತಂದು ಎಂಕ್ಲೆ ಪಂಚಾಯತಿಗೆ ಏತೋ ಸರ್ತಿ ಎಂಕ್ಲೈತೆ ಅರ್ಜಿ ಅವುದು ಕೊರ್ತೋ ಎಂಕ್ಲೆ ಓಡ್ಬೋಡು ಇಲ್ಲಿ ಬೋಡು ಜಾಗೆ ಬೋಡು ಅಂತ ಅಂಡ್ಲ ಎಂಕ್ಲಿಗೆ ಒಂಜಿ ಅಡಿ ಕುಳ್ಳುನೆ ಒಂಜಿ ಎಂಕ್ಲೆ ನಾನಲ್ಲ ಒಂಜಿ ಹಕ್ಕು ಪತ್ರ ಕೊರ್ತು ಜೇರು ಎಂಕ್ಲೋ ಕುಳ್ಳುನೆ ಇಲ್ಲಿಟ್ಟೆ ಉಳ್ಳೋ ಈತೆ ಆಗೆಲ್ಲ ಬಂಡ ಒಂಜಿ ಪುಚ್ಚ ಸೈತಂಡ ಇನ್ನು ಗುಂಡಿಟ್ ಬಾಡಿಯಲ್ಲ ಜಾಗೆ ಇದ್ದಿ ಆತಾಗೆಲ್ಲೋಟು ಎಂಕ್ಲು ಉಳ್ಳ ಇನ್ನ ಅಂಡ ಎಂಕ್ಲೆ ಬೋಡೈನ ವ್ಯವಸ್ಥೆ ಈತ್ನೇಟ ಆತ ಮಾತು ಕೊರ್ತು ಜೀರು ಆತ ಬೋಡು ಮುಗ್ಲೆಗೆ ಬುಕ್ಕ ಬೋಡೈನೇನು ಪುರದೇ ತೊಂಡ್ಪೇರು ಪಂಚಾಯತಿ ತಗಲ್ಲ ಮನೆ ತೆರಿಗೆ ಕಟ್ಟೊಂದುಳ್ಳ ಎಂಕ್ಲು ಕೊರ್ಪುಣಂಚಿನ ಪೂರ ಕೊರೊಂತುಳ್ಳ ಗೌರ್ಮೆಂಟ್ ಅಂಡ ಎಂಕ್ಲೆ ಗೌರ್ಮೆಂಟ್ ಇಡ್ತು ದಾಲ ಇತ್ನೇಟ ಸಹಾಯ ದಾಲ ಆತಜಿ ಎಂಕ್ಲೆ ಬಡವರ ಕಷ್ಟಗೆ ಎಣ್ಣಗ್ಲಿ ಏರ್ಲೆಜ್ಜಿ ಅಗಳಗಳವೇ ಪೂರ ಅಡಿ ಮಾಲ್ ತೊಂಡ್ಪೇರತ್ತೆ ಎಂಕ್ಲೆ ದಾಲ ಇಜ್ಜಿ ಆತಿ ಎಂಕ್ಲ ಮನ್ಪುಣ ಆತಿ ಎಂಕ್ಲೆ ಬೇತೆ ದಾಲ ಹೊಡ್ಚಿ ಎಂಕ್ಲೆ ಕುಳ್ಳಿನೇ ಒಂಜಿ ಅಡಿಕ್ ಎಂಕ್ಲೆ ಒಂಜಿ ಅಡಿಪಾಯಲ್ಲ ಒಂಜಿ ಎಂಕ್ಲೆ ಮಸಾಣನಂತ ಒಂಜಿ ಇಪ್ಪುಣವು ದಾಲ ಇಜ್ಜಿ ಒಂಜಿ ಮಾಲ್ತು ಕೊರ್ತು ಜೆರುಮುರಾಣಿ ತಲ್ಪೊರ್ತಿ ತೀರ್ಪೋಯಲ್ಲ ಅಲ್ಲ ಜಾಲ್ತೆ ಅಲ್ಲೇ ಸೈಡ್ ಇಟ್ಟು ಪೊತ್ತಾಯಿನ ಒಕ್ಕದಾಯ್ತು ಅನ್ಪುಣ ಎಂಕ್ಲೆ ಸಾದಿಗಾರೇಟೆ ಪೊತ್ತಾದು ಮಾಡ್ತೀರಿ ಒಳ್ಳೆ ಎಂಕ್ಲೆ ದೂರ ಕೊಂಡ್ಯಾರು ಜಾಗೇನೇ ಇದ್ದಿ ಕೊರ್ಪುಜಿ ಅನ್ನೊಂದುಲೇರು ಅಷ್ಟು ತಗ್ಲ ಅಗ್ಲ ಬುಡ್ಪುಜೀರು ಫಾರೆಸ್ಟ್ ತಗಲ ಬುಡ್ಪುಜೀರು ಎಂಕ್ಲೆ ಇಲ್ಲಿಗೆ ಪೋಯಾರ ಒಂಜಿ ಸಾದಿ ಪಂಚಾಯತಿ ತಗಲೆ ಈತ್ನೇಡತ್ತು ಮಾಲ್ತು ಕೊರಿಯರಿ ಇರ್ತಿಜಿ ಓಟುಗೆ ನೇರ ಬಣ್ಣ ಅನ್ಪೇರಿ ಇರೇ ಒಂಜಿ ಈತಾಗೆಲ್ಲ ಸಾಧ್ಯ ಎಂಕ್ಲು ಮಾಲ್ತು ಕೊರ್ಪೋ ಖಂಡಿತ ಓಟುಗೆ ಗೆದ್ದು ತನ ಇರೇ ಮಾಲ್ತು ಕೊರ್ಪೋ ಒಂದು ಎಂಕ್ಲು ಪೋಪಣ ಏರ್ಯಾರನ್ನ ಮಾಡಾಡಿಟಿ ಅಮ್ಮಣ್ಣಿ ಈರ್ನ ಇಲ್ಲು ಮೂಲೆ ಓ ಗೋರ್ತಿಲ್ಲ ಬೆಟ್ಟಮಕ್ಕಿ ಎಳ್ಳು ಕೊಂಚ ಅರ್ಚಿ ಕೊರ್ತೆ ಇತರ ಸೀದಾಲ ಸುದ್ದಿಲೆದ್ದಿ ಸುದ್ದಿ ಏತ್ ವರ್ಷ ಕೊರ್ತು ಕೊರತು ಒಂಜೊಂದು ವರ್ಷ ಕರಿಂಡು ಕೊರತು ಏತ್ 1 ವರ್ಷ ಕರಿಂಡು 1 ವರ್ಷ ಕರಿಂಡು 5 ವರ್ಷ ಹಿಡಿದು ಉಳ್ಳರಿ 1 ವರ್ಷದ ಕೊಡ್ತೀನಿ
ಎಂಕಲ ಜಾವೆ ಜಜ್ಜೇನ ಜಾಗೆ ಟುಲ್ಲ ಜೇರ್ನ ಒಂದು ಮಂತ್ ಎಂಕಲ ಒಂದು ಮಂತದ ಜಾಗೆ ಎಂಕಲ ಒಂದು ಮಂತ್ ತೈಟುಲ್ಲ ಅಷ್ಟೇ ತಿಪ್ಪು ಬಿಟ್ಟನ 10 ಸೆನ್ಸ್ 10 ಸೆನ್ಸ್ ದಾದ ಇಲ್ಲು ಮಾತ್ರನ ಇಲ್ಲ ಎಂಕಲ ಕೈತು ಬತ್ತು ಕಟ್ಟನ ಕೈದು ಬಡದು ಕಟ್ಟನ ಅಂದಂದೆ ಗೂವೇಲಿ ಕೂಲಿ ಬೆಲೆ ಬೋಪನ ಕೂಲಿ ಬೆಲೆ ಅಂತ ಆಯ್ತು ಪಲ್ಲ ಎನ್ನ ಕುದಾರ ಮಿತ್ತ ಅಂದು ಯಾನು ಮಿತ್ತಾಡ್ ಕಡೆ ಇಪ್ಪುನ ಎನ್ಕು ಮದಿ ಮಾತು 20 ವರ್ಷ ಅಂಡು ಎಂಕ್ಲೆಗ್ ಮಾಮಿನಗ್ಲು ಕುಲ್ಲುದು ಒಂದು 5 ವರ್ಷ ಅಂಡು ಈತನ ಡೈರೆಕ್ಟ್ ಕಾರ್ಡ ಒಂಜಿಲ ಆತಿಜಿ ಬೊಕ್ಕ ಸರ್ಕಾರದ ಪಂಚಾಯತ್ ಎಂಕ್ಲೆ ದಾಲ ತಿಕ್ಕೊಂದಿಜ್ಜಿ ತಾಲಜ್ಜ ಇಜ್ಜಿ. ಹಾಗೆ ಇವತ್ತು ತಡಕ ಭಾಗದ ರಕ್ಷಿತ್ ಅವರು ಕೂಡ ಇದ್ದಾರೆ. ನಿಮ್ಮ ಮನೆಯಲ್ಲಿ ಕೂಡ ಹಾಕಿದ್ದೀರಾ ಬೋರ್ಡ್? ಪಾಡ್ತೇನೆ. ಇವರು ದೈವ ನರ್ತನ ಮಾಡುವ ಸಂದರ್ಭದಲ್ಲಿ ಕೊಳಲು ವಾದಿಸುವಂತಹ ತಂಡದಲ್ಲಿರುವಂತಹ ಯುವಕ. ಇವರ ಮನೆಗೂ ಕೂಡ ಇವತ್ತು ಈ ಪರಿಸ್ಥಿತಿ ಆಗಿದೆ. ದೈವ ನರ್ತಕರು ಅಂತ ಹೇಳಿದರೆ ನಾವು ತುಳುನಾಡಲ್ಲಿ ಅವರಿಗೆ ಒಂದು ಲೆವೆಲ್ಲೇ ಬೇರೆ. ಈಗ ಅವರಿಗೆ ಕೊಡುವಂತಹ ಸ್ಥಾನಮಾನ ಬೇರೆ, ಅವರನ್ನು ನಾವು ನೋಡುವಂತಹ ಒಂದು ರೀತಿಯೂ ಬೇರೆ. ಹಾಗಾಗಿ ಅಂತಹ ಯುವಕನ ಮನೆಯ ಪರಿಸ್ಥಿತಿ ಕೂಡ ಇವತ್ತು ಅದುವೆ. ಅವರಿಗೂ ಕೂಡ ಯಾವ ಫೆಸಿಲಿಟಿ ಇಲ್ಲ. 94C ಆಗಲಿಲ್ಲ. 94C ಇಜ್ಜಿ 94C ಅರ್ಜಿ ಕೂಡ ಕೊಡ್ತನು ಹೊಲ ಬರಂಬಕ್ಕೆ ಒಂದು ವಾಪಸ್ ಬರ್ತಾನೆ ಇಲ್ಲೆಲ್ಲ ಪೂರ ಕೊರ್ನಾಗ್ಲು ಕೆಲವೊಬ್ಬರು ಆತಂದ್ರೆ ಕೆಲದಾಗ್ಲಿ ಅವಲ ಪರಂಬಕ್ಕು ತಗ್ಲೇಗೆ ಆತಂದು ಕೆಲವು ಪರಂಬಕ್ಕು ತಗ್ಲೇಗೆ ಆತಂದು ಈರೆಗೆ ಆತು ಎಂಕ್ಲೆ ಬರ ಆತ ಹೌದಾನೆ ಈರ್ದಾನೆ ವೆಂಕಟಣ್ಣ ಲೈನ್ ಇಲ್ಲ ಆತಿಜಲ್ಲಿ ಹೌದಾನೆ ಈರೆಗೆ ಮಾತ್ರ ಅವನ ಪರಂಬಕ್ಕು ಬಾಕಿ ತಗ್ಲಿಕ್ಕೆ 94C ಆತ ಈರೆಗದಲ್ಲ ಅಪ್ಪಜಿಗೆ ಅವು ಒಂಜಿ ವ್ಯವಸ್ಥೆ ನೋಡಿ. ಬಾಕಿ ಮನೆ ಅವರಿಗೆಲ್ಲ ಆಗಿದೆಯಂತೆ 94Cಯಲ್ಲಿ ಪರಂಬೋಕು ಜಾಗದಲ್ಲಿದ್ದವರಿಗೆ. ಆದರೆ ಇವರು ಪರಂಬೋಕು ಜಾಗದಲ್ಲಿದ್ದಾರೆ, ಇವರಿಗೆ ಆಗಲಿಲ್ಲ ಅಂತೆ. ಹಾಗಾದರೆ ಇಲ್ಲಿ ಏನೋ ನಾವು ಮೂವಿಡು ಬರ್ಬಿಡತ್ತ ವೈಟ್ ನಾಗವಲ್ಲಿ ಮೂವಿ ಇಲ್ಲಿ ಏನೋ ಇದೆ, ಏನೋ ಸಮಸ್ಯೆ ಇದೆ ಇಲ್ಲಿ ಅದ ಅಂಚಿನ ಸಮಸ್ಯೆಯಲ್ಲಿ ಇಲ್ಲಿ ಏನೋ ಸಮಸ್ಯೆಗಳು ಕಾಡ್ತಾ ಉಂಟು. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ ಅಂತೆ. ಆದರೆ ಏನೋ ನಡೀತಾ ಇದೆ. ಉದಾರ ಸುಂದರಿ ಅಂತ ಎಂಕಲ್ ಸರ್ವೆ ನಂಬರ್ 24 ಎಂಕಲ್ 10 ಕಂಡ ಇಲ್ಲುಂಟು. ಎಂಕಲ್ನ ಜಾಗಿನ ಸ್ಟೇ ಮಾಡೋದು ಎಂಕಲ್ನ ಜಾಗೆತ ಎಂಕಲ್ನ ಜಾಗೆತ ಆರಿಟ್ಟು ಎಂಕಲ್ನ ಒಂದು ಅವು ಸರ್ವೆ ಮಾಡ್ತಾರೆ ಸ್ಟೇ ಮಾಡ್ತದೆ. ಎಂಕಲ್ ಪಿದಾಯ ಜಾಕೆಟ್ಲು ಅಂಚೆ ಇನ್ನು ಸರಿಯಾದ ರೀತಿಯಲ್ಲಿ ಸಲ್ತಾರೆ ಇವರ ಮನೆಯಲ್ಲೂ ಕೊಡ್ತಾರೆ ಎಂಕಲ್ ಇನ್ನು ಸರ್ವೆ ಮಾಡ್ಕೊಡೋದು ಅಗ್ಲು ಬತ್ತ ಇನ್ನು ಸರ್ವೆ ಮಾಡ್ಬಿದ್ದೀವಿ. ಯಾಕೆ ಮೇಲವ್ರಿಗೆ ಅದಾಗಲೇನೋ ಭಾರಿ ಹಿಂದೆ ಇದ್ದಾರೆ ಎಂಕಲಿಗೆ ಯಾವ ಪರಿಸ್ಥಿತಿ ಇಲ್ಲ ಎಂಕಲ್ ಏನಪ್ಪ ಪ್ರಶಾಂತ್ ಅಂದರೆ ಪನ್ನೆ ಎಂಕಲ ಸುಮಾರು ಅಮ್ಮ ನಗಲು ಕೊಡಲಿಕ್ಕೆ ಸುಮಾರು ಅಮ್ಮಗೂ ಸುಮಾರು ಒಂದು 55 ವರ್ಷ ಅಂದು 50 ವರ್ಷಕ್ಕೂ ದುಂಬಿಡ್ತಿ ಅಮ್ಮನಗಳು ಇಲ್ಲಿರು ಎಂಕಲ್ ಇಲ್ಲಿ ಏರಿಯಾಟ್ 10 ಇಲ್ಲುಂಟು. 10 ಇಲ್ಲಿಟ್ಟು ಒಂಜೇ ಇಲ್ಲಿಗೆ ಮನೆ ತೆರಿಗಿಲ್ಲ ಎಂಕಲಿಗೆ ಮಾತ್ರ ಅಲ್ಲ ಬಾಕಿ 10 ಇಲ್ಲು ಹೊರಬೆಲ್ಲಿ ತಗಲಿಗೆ ಮನೆ ತೆರಿಗೆ ಬರಿದ್ದಿ. ಮನೆ ತೆರಿಗೆ ಪಂಚಾಯತ್ ಫೋನ್ ಅಂಟ ರೆಕಾರ್ಡ್ ಹೋಗ್ಲಿದ್ದಿ ರೆಕಾರ್ಡ್ಲಿದ್ದಿ ಮನುಷ್ಯನ ಜಾಗಲ್ಲಿ ಜಲ್ಪಲ್ಲ ಹೊರಂಬೆ ಇಲ್ಲಿಗೆ ಮನೆ ತೆರಿಗೆ ನಿಂತಿ ಮನೆ ತೆರಿಗೆ ಎಂಜಿ ಪೋತಿಗೆ ಏನಂಟ ಅಲ್ಪ ಅವರ ಬಗ್ಗೆ ಎಂದು ಬರೀತು ಆ ಹೊರಂಬೆಲ್ಲಿ ಕೊಡ್ಪೇರು ಅವು ಏರಿನ ಬಗ್ಗೆ ಎಂದು ಗೊತ್ತಿದ್ದಿ ಮಾತ್ರ. ನಪ್ಪದವರು ಸೀನಪ್ಪ ಅಂದು ಪೊಯ್ಯಗದ್ದೆ ಇಲ್ಲ ಮುಲ್ಪ ಮೈನ್ ರೋಡ್ ಸೈಡೆ ಎಂಕಲ ಪಂಚಾಯತ್ ಸಾಮಾನ್ಯವಾದ ಒಂದು 50 ವರ್ಷ ತಿಂಚೆ ಎಂಕಲಗೆ ಪಂಚಾಯತ್ಗೆ ಸಮೇತ ಮೌನವೇ ಕೊರುವಂತಲ್ಲ ಒಂಜಿ ದಾಯ್ತಂಟ ಸ್ಮಶಾನದ ಜಾಗೆ ಬೋಡೊಂದು ಆಂಟ್ಲ ಎಂಕಲಿಗೆ ಇನಿ ಮುಟ್ಟಾಗ ಸ್ಮಶಾನದ ಜಾಗೆ ಬೋಡೊಂದು ಪಂಚಾಯತ್ದಾಗಲಾಡು ಎಂಕಲ ಕೇರ್ನೆಗೆ ಏರ್ಲ ಕೊಡ್ತಿದ್ದೆ ಐಕ್ ಬಡತ್ ಎಡ್ಡೆ ರೀತಿಯ ಒಂಜಿ ಸ್ಮಶಾನದ ಜಾಗೆ ಬೋಡೊಂದು ಕೇಳೊಂದಿಲ್ಲ. ಎನ್ನ ಪುದಾರು ಕುಂಡ ಗೊತ್ತಿಲ್ಲ ಎಂಕಲ ಸಮಸ್ಯೆ ಒಂಜನೆ ರೋಡ್ದ ಸಮಸ್ಯೆ ಎಂಕಲಿ ಅವು ಪಂಚಾಯತಿಟ್ ಎಂಕಲ ಸುಮಾರು ಸತಿ ಪೋತು ಪಂಡ ಅವಕ್ಕೆ ಮುಲ್ಪ ನೀರು ಜಾಸ್ತಿ ಎಂಕಲಿ ಇದ್ದಿತ್ತು ಅಸಲ ಒಂಜಿ 14 ವರ್ಷ ಎಂಕಲ್ ಮುಲ್ಪ ಕುಲ್ಲುದು ಅಂಚಂಜಿ 94Cಗೆಲ್ಲ ಒಂಜಿ ಅರ್ಜಿ ಮತ ಕೊರಿಯೋ ಬುಕ್ಕ ಅಂಚೆ ಅವರು 2-3 ಸತಿ ಸೆಕ್ರೆಟ್ರಿ ಡಿ ಬತ್ತೀರಿ ಬತ್ತದ ಮುಲ್ಪ ಊತು ಪೋತನ ಮಾತ್ರ ತಂದೆ ಇಂಚಿನ ವಿಂಚಂದ ದಾನೆಂದ್ರೆ ಬಂತೀರಿ ಎಂಕಲಿ ಬುಕ್ ಅಂಚಿನ ಅಂಟ ಒಂಜಿ ಇಲ್ಲದ ವ್ಯವಸ್ಥೆಗಳು ಎಂಕಲಿ ದಾಲ ಮುಲ್ಪ ಇದ್ದಿ ಬುಕ್ ಒಂದಂತೆ ಫಾರೆಸ್ಟ್ ಬರೀ ಆತಿ ಪಾಂಟೈತೆ ಬಾಕಿ ದಿಗಿಟ್ಟು ಪೂರೈತೆ ಎಂಕಲ್ಲ ಇಲ್ಲ ಸುತ್ತ ಪೂರ ಆತನವು ಎಂಕಲ್ನ ಒಂಜಿ ಆತಿಗಿ ಆ ವಿಷಯದ ಆಯ್ತದೆ ಎಂಕಲಿಗೆ ಗೊತ್ತಿದ್ದಿ ಅರ್ಜಿ 2 ಹತ್ತಿ ಕಡೆ ಪೂರ್ಣವಲ್ಲ ಬತ್ತಿಗಿ ಮೋಹನಂದು ಪುದಾರು ಗೊತ್ತಿಲ್ಲ ಇದು ಪಂಚಾಯತ್ ದಲ ಮಲ್ಲ ಸೌಲಭ್ಯದಲ್ಲ ಇದ್ದಿ ಎಂಕಲ ಒಂಜಿ ರೋಡುಲ ಸರಿ ಕಟ್ಟಿ ಇದ್ದಿ ಇಲ್ಲಾಡಿ ಕಾರ್ನೂರು ಬತ್ತದೊಂಜಿ ಪಂಚಾಯತ್ ಕಿರೆ ನೀರು ವ್ಯವಸ್ಥೆಗಿನಂತ ಕಿರೆ ಅಂತ ದೆತ್ತುತ್ತೀರಿ ವಂಚನೆ ಬಿಡ್ತು ಬೋತೀರಿ ಪಂಪು ವ್ಯವಸ್ಥೆ ಅವನು ಅಂತ ಮಲ್ಪುವ ನಡ್ದು ಮಲ್ತನಿದ್ದೀರಿ ಅಗತ್ಯ ಬಕೆಟ್ ಒಂದು ಮನೆ ಕೂಡ ಕೊಡ್ತಿರ್ತೀರಿ ಸರ್ಕಾರದ್ದು ಏನಕ್ಕೆ ಒಂದು ದಲ ಒಂದು ದಲಂ ಕಡೆ ತಿಕ್ಕದಿ ಜೈಟ್ ಗಣಪಯ್ಯ ಏನು ದೆತ್ತನ ಗುಯಲು ಫಸ್ಟಿಗೆ ಏನು ದೆತ್ತನ ಈ ಕಾರೆ ನೈಪುಣಾನೆ ಏನು ದೆತ್ತದು ಬುಕ್ಕ ಏನು ಮೇಸಿ ನಟ್ಟು ಪಯ ಇತ್ತ ಮಲ್ಲ ಅಪ್ಪಳಿತೀರಿ ಆ ಥರ ಬಂಡೇರು ಅಕ್ಕಲು ಇರು ಬಲ್ಲೆ ಇಟ್ಟಲೆ ಬರೇನು ಮತ್ತು ಬಾರ್ತು ಉಳ್ಳೇಂಡ್ರಿ ಅಪ್ಪ ಅಕ್ಕಲೇ ಬರ್ತದೆ ಅದು ಎಂಕ ನೀರು ತಿಕ್ಕಲ ಮಾಡ್ತೇರಿ ಅದು ಕಮ್ಮಗಳು ಮಂಡಲ ತಗಲು ಪೂರಾ ಕೆಂಡು ಓಲ ಕೊರ್ಜೇರಿ
ಮುಲ್ಪ ಕೆಲವೇ ಕೆಣ್ತೇರು ಎಂಕಡೆ ಕೊರೋಡು ಒಂದು ಅಪ್ಪ ಏನಡ ಪಸ್ ಬಂಡೆ ಬರ್ತದು ದುಂಬು ಎರಡ ಬಂತೇರು ಇರು ಕೊರೋಡು ಜಂಡದು ಅಕ್ಕೇರಿ ಗೊತ್ತಾಗಲು ಬಂಡೇರು ಕೊರ್ಲೆ ಇರು ಐನ ಖರ್ಚು ಅಂಕಲ್ ಕೊರ್ಪಾಗ ಐನ ಮಾತ ಆ ಒಂಜಿ ಕೋಲು ಅರ್ಧ ಕೋಲು ತಾರ್ತದೆ ಆಡಿ ಪಜಿ ಸಿಮೆಂಟನ್ನು ಪಾಡ್ತು ಆಡಿ ಬಿಡ್ತೇವೆ ಎಂಕ ದಾಲ ಸೌಲಭ್ಯ ಇದ್ದಿ ಖಾಲಿ 5,000 ಕೊಡ್ತೇವೆ ಖಾಲಿ ಏನು ಏತ ಕಷ್ಟ ಬರ್ತದೆ ಏನು ಮಾಡ್ತೇವೆ ನಾವು ಅವು ಸೌಲಭ್ಯ ಮಾತ್ರ ನೀರು ಏರೇ ಬಂಡ್ಲ ಕೊಂಡೋಗ್ಲಿ. ಇವತ್ತು ನಾವು ಬಾಳುಗೋಡಿನ ರಕ್ಷಿತ್ ಅವರ ಮನೆಯಲ್ಲಿದ್ದೇವೆ. ಆಗಲೇ ಮಾತಾಡಿದರು ಅವರು, ನಮ್ಮ ಜೊತೆ ಹೇಳಿದರು ಅವರ ಇಲ್ಲಿಯ ಸಮಸ್ಯೆಗಳ ಬಗ್ಗೆ, 94C ಬಗ್ಗೆ, ಮತ್ತು ಸ್ಮಶಾನ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದರು. ತಾಯಿಯವರು ಕೂಡ ಇದ್ದಾರೆ. ಎಂತ ನಿಮ್ಮ ಹೆಸರು? ಹೆಸರು ಮೋಹಿನಿ ಅಂತ. ಮೋಹಿನಿ. ಓಕೆ. ದಾದಾ ಬೇಲೆ ಮಲ್ತಂದಿಲ್ಲ ಬೇಲೆ ಕೂಲಿ ಕೆಲಸ 94C ಪುರ ಆತಜಿ ಇಜ್ಜಿಜ್ಜಿ ಸುಮಾರು 30 ವರ್ಷ ಅಂತ ಹೋಗ್ತಂದೆ ದಾಯ್ತಲ್ಲ ಇಜ್ಜಿ ಅಂತ ದಾದಲ್ಲ ತಿಕ್ಕದಿದ್ದೀರಿ ಅದ ಪಂಚಾಯತ್ ಇರ್ತಾವಾಡು ಒಬ್ಬಳು ಇದ್ವಿ ಆ ಸುತ್ತಲೇ ದಾಳಿ ಕೂಚಿತ್ತೆ. ಓಕೆ. ಇಲ್ಲಿ ಎಲ್ಲ ಸಮುದಾಯವರು ಬರೀ ಕಾಲೋನಿ ಅಂತ ಹೇಳಿದ ತಕ್ಷಣ SC ಸಮುದಾಯ ಒಂದೇ ಇದೆ ಅಂತಲ್ಲ, ಅಥವಾ ST ಸಮುದಾಯ ಒಂದೇ ಇದೆ ಅಂತಲ್ಲ, ಎಲ್ಲ ಸಮುದಾಯ, ಗೌಡ ಸಮುದಾಯದವರು ಕೂಡ ಇಲ್ಲಿ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ನೋಡಿ ಎಷ್ಟೋ ವರ್ಷದಿಂದ ಬೆಳೆಸಿದಂಥ ತೆಂಗು, ಅಡಿಕೆ, ಕರಿಮೆಣಸು ಎಲ್ಲವೂ ಕೂಡ ಇಲ್ಲಿ ಇದೆ ಈ ತೋಟದ ಒಳಗಡೆ. ಇದನ್ನೆಲ್ಲ ಬಿಟ್ಟು ಹೋಗಿ ಅಂತ ಹೇಳಿದರೆ ಈಗ 10 ವರ್ಷದಿಂದ ಹಿಂದೆ ಕಾನೂನು ಮಾಡಿದ್ದಂತೆ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ ಇದನ್ನು ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿಗೂ ಬಿಟ್ಟು ಹೋಗೋದು ಅನ್ನುವಂಥ ಮಾತನ್ನು ಈ ಊರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಷ್ಟು ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲ ಕೆಲಸಕ್ಕೆಲ್ಲ ಹೋಗಿದ್ದಾರೆ ಇವತ್ತು. ಈಗ ಅವರು ಹೇಳೋದು ನಾವು ಮಾಡಿದ ಕೃಷಿಯನ್ನೆಲ್ಲ ಏನು ಮಾಡಬೇಕು, ನಾವು ಇದನ್ನು ಹೇಗೆ ಬಿಟ್ಟು ಹೋಗಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಗ್ರಾಮಸ್ಥರ ಈ ಸಮಸ್ಯೆ ಇದು ನಾನೇ ಆಗಲೇ ಹೇಳಿದೆ, ಇಲ್ಲೆಲ್ಲ ಸ್ಮಶಾನವೂ ಇಲ್ಲ, ಗ್ರಾಮಲ್ಲಿ 94Cಯೂ ಇಲ್ಲ, ಜನಗಳಿಗೆ ತೊಂದರೆ. ಒಂಥರ ತ್ರಿಶಂಕು ಅಂತ ಹೇಳ್ತೀವಲ್ಲ, ಆ ಕಡೆ ಕೆಳಗೇನೂ ಬೀಳಲ್ಲ, ಆ ಕಡೆ ಮೇಲೇನೂ ನಿಲ್ಲಕ್ಕಾಗಲ್ಲ, ಮಧ್ಯದ ಪರಿಸ್ಥಿತಿ ತ್ರಿಶಂಕು ಥರ ಆಗಿಬಿಟ್ಟಿದ್ದಾರೆ. ಅವರು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗದೆ ಪರದಾಡ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಇದನ್ನೆಲ್ಲ ಗಮನಿಸಿ ಒಂದು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿ, ಅದೇ ರೀತಿಯಲ್ಲಿ ಮುಂದೆ ಏನು ಅವರು ಕೇಳ್ತಾ ಇದ್ದಾರೆ ಒಂದು ಸ್ಮಶಾನ, ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ, ಒಂದು 50 ಸೆಂಟ್ ಗ್ರ್ಯಾಂಟ್ ಮಾಡಿಕೊಡಿ, ಆಮೇಲೆ ಓಟ್ ಕೇಳಲಿಕ್ಕೆ ಬನ್ನಿ, ಎಲ್ಲರೂ ಓಟ್ ಹಾಕ್ತಾರೆ. ಈಗ ಪ್ರತಿ ಮನೆಯಲ್ಲೂ ಕೂಡ ಬೋರ್ಡ್ ಬಿದ್ದಿದೆ, ಮತಕ್ಕೋಸ್ಕರ ಇಲ್ಲಿಗೆ ಬರಲೇಬೇಡಿ ಅಂತೇಳಿ. ಇದು ಆಕ್ರೋಶ ಭುಗಿಲೆದ್ದು ನಾಳೆ ಇನ್ನೊಂದು ಥರ ತಿರುವು ತಗೊಳ್ಳೋ ಮೊದಲು ಪ್ರತಿಯೊಬ್ಬರು ಬಂದು ಇವರ ಸಮಸ್ಯೆಗಳನ್ನು ಆಲಿಸಿ ಅಂತ ಹೇಳಿದ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.